ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ, ನಮಗೆ ಆ, ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ನೀವು ಎಲ್ಲರೂ ವೇಟ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ನೋಟಿಫಿಕೇಶನ್ ಏನಪ್ಪ ಅಂತಂದರೆ KRTET ಕರ್ನಾಟಕ ಟೆಟ್ ಎಕ್ಸಾಮ್ ನೋಟಿಫಿಕೇಶನ್ ಕಾಲ್ ಫಾರ್ ಆಗಿದೆ ಸ್ನೇಹಿತರೆ. ಓಕೆನಾ? ಸೊ ಎಲ್ಲರಿಗೂ ಇದೊಂದು ಗುಡ್ ನ್ಯೂಸು. ಯಾರ್ಯಾರ್ದು ಟೆಟ್ ಆಗಿಲ್ಲ ಎಲ್ಲ ಬೇಗ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಮುಂಬರುವ ಎಕ್ಸಾಮ್ಸ್ಗಳಿಗೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಆದ ಕಾರಣದಿಂದ ಯಾರೆಲ್ಲ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಲ್ಲ, ಇದೊಂದು ರೈಟ್ ಆಪರ್ಚುನಿಟಿ ಆ್ಯಂಡ್ ರೈಟ್ ಟೈಮ್ ಇದು. ಓಕೆನಾ? ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಪೇಪರ್ 1 ಪೇಪರ್ 2 ಎರಡೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು 15/4/2024. ಅಲ್ಲಿಂದ 1 ಮಂತ್ ಟೈಮ್ ಕೊಟ್ಟಿರ್ತಾರೆ ನಮಗೆ. ಮೇ 15 ತನಕ ನಮಗೆ ಟೈಮ್ ಇದೆ. ಪೇಪರ್ 1 ಪೇಪರ್ 2 ಎಕ್ಸಾಮ್ ಯಾವತ್ತು ಅಂತಲೂ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಜೂನ್ 30ನೇ ತಾರೀಕು ಸಂಡೇ. ಓಕೆನಾ? ಜೂನ್ 30ನೇ ತಾರೀಕು ಸಂಡೇ ಬೆಳಗ್ಗೆ ಪೇಪರ್ 1 ಇರುತ್ತೆ, ಮಧ್ಯಾಹ್ನ ಪೇಪರ್ 2 ಇರುತ್ತೆ ಸ್ನೇಹಿತರೆ. ಓಕೆ, ಮತ್ತು ಹಾಗೆ ಇನ್ನಷ್ಟು ಮಾಹಿತಿಗಳನ್ನು ನೋಡೋದಾದರೆ, ಈ ಒಂದು ಟೆಟ್ ಎಕ್ಸಾಮ್ನ ನಾವು ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ, ನೋಡಿ, ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಈ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬೇಕು. ನೋಡಿ, HTTPS ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸ್ಕೂಲ್ ಎಜುಕೇಷನ್ .ಕರ್ನಾಟಕ ಗೌರ್ಮೆಂಟ್ ಇನ್ ಅಂತ ಈ ಒಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಫಸ್ಟ್ ಟೈಮು ಅಪ್ಲೈ ಮಾಡ್ತಾ ಇರ್ತೀರೋ ಅವರು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ. ಆಲ್ರೆಡಿ ಅಪ್ಲೈ ಮಾಡಿರ್ತಕ್ಕಂಥವ್ರು ನಿಮಗೆ, ಅಥವಾ ಮಾಡ್ತಾ ಇರ್ತಕ್ಕಂಥವ್ರು ನೀವು ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ನಿಮ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಯೂಸರ್ ID ಪಾಸ್ವರ್ಡು ಸಿಗುತ್ತೆ ಸ್ನೇಹಿತರೆ. ಅವೆರಡು ಇಟ್ಕೊಂಡು ನೀವು ಇನ್ಫಾರ್ಮೇಷನಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಇನ್ನು ಪಾಸ್ಪೋರ್ಟ್ ಸೈಜ್ ನಿಮಗೆ 50 KB ಒಳಗಡೆ ಇರಬೇಕು. ಏನೋ ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಒಳಗಡೆ ಇರಬೇಕು. ಸಿಗ್ನೇಚರು ಬ್ಲ್ಯಾಂಕ್ ಇಂಕಲ್ಲೇ ಮಾಡಬೇಕು, ಕೊಟ್ಬಿಟ್ಟಿದ್ದಾರೆ ಅವರು. ಸಿಗ್ನೇಚರು ಬ್ಲ್ಯಾಕ್ ಇಂಕಲ್ಲೇ ಮಾಡಿ 40 KB ಒಳಗಡೆ ಇರಬೇಕದು. ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆನಾ? ಮತ್ತು ನೀವು ಅಮೌಂಟನ್ನು ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ಗಳಲ್ಲಿ ಚಲನ್ ಮುಖಾಂತರನೂ ನೀವು ಪೇ ಮಾಡ್ಬೋದು. ಬ್ಯಾಂಕ್ನಲ್ಲಿ ಮಾತ್ರವೇ ಪೇ ಮಾಡಬೇಕು. ಚಾನಲ್ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಮತ್ತು ಕೊನೆ ಡೇಟ್ವರೆಗೂ ಕಾಯಿದೆ, ಬೇಗ ಅಪ್ಲೈ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ನೀವು ಪೇಮೆಂಟ್ ಮಾಡಿದ್ದ 2 ದಿನಗಳಾದಮೇಲೆ ನೀವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಓಕೆ, ಇನ್ನೂ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಫೀಸ್ ಬಗ್ಗೆ ಮಾತನಾಡೋಣ. ನೋಡಿ, ಸಾಮಾನ್ಯ ವರ್ಗ 2A 2B 3A 3B ಅವ್ರಿಗೆ ಪೇಪರ್ 1 ಆ್ಯಂಡ್ 2 ಎರಡಕ್ಕೂ 700 ರೂಪಾಯಿ. ಓಕೆನಾ? ಮತ್ತು ಪೇಪರ್ 1 ಒಂದು ನಿಮಿಷ, ಈ ಪೇಪರ್ 1 ಅಥವಾ ಅಂತ ಇದೆ. ಓಕೆ, ಪೇಪರ್ 1 ಆರ್ ಪೇಪರ್ 2ಗೆ ಯಾವುದಾದ್ರೂ ಒಂದಕ್ಕೆ 700, ಎರಡಕ್ಕೆ 1000. ಏನಾ? SC ST ಅವ್ರಿಗೆ, ಅದರ್ಸ್ ಕ್ಯಾಟಗರಿ 1 ಅವ್ರಿಗೆ ಪೇಪರ್ 1 ಆರ್ ಪೇಪರ್ 2ಗೆ 350. ಎರಡೂ ಪೇಪರು ಹಾಕಬೇಕು ಅಂತಂದರೆ 500. ಬೆಸ್ಟ್ ಎರಡೂ ಹಾಕ್ಬಿಡಿ ಆರಾಮಾಗಿ. ಪಾಸಾಗಿರೋರು ಬೇಡ. ಯಾವ ಎರಡೂ ಪೇಪರ್ ಏನಾದರೂ ಆಗದಿದ್ದರೆ ನೀವು ಎರಡೂ ಪೇಪರ್ಗೂ ಹಾಕ್ಬಿಡಿ, ಬರೀರಿ, ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ. ಇನ್ನು ಚಾರ್ಜಸ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಚಾರ್ಜಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ, ಯಾವ್ಯಾವುದಕ್ಕೆ ಎಷ್ಟಾಗುತ್ತೆ ಅಂತೇಳಿ. ಮತ್ತು ಹಾಗೆ ನೋಡೋದಾದರೆ, ನಿಮಗೆ ಎಕ್ಸಾಮು ಜೂನ್ 30ನೇ ತಾರೀಕು ಸಂಡೇ ಇರುತ್ತೆ. ಪೇಪರ್ 1 ಇದು 2.5 ನಿಮಿಷ, ಪೇಪರ್ 2 ಕೂಡ 2.5 ನಿಮಿಷ. ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ, ಪೇಪರ್ 1ಗೆ D.Ed ಆಗಿರಬೇಕು ಸ್ನೇಹಿತರೆ. ಇಲ್ಲ, D.Ed ಕಂಪಲ್ಸರಿಯಾಗಿ ಆಗಿರಬೇಕು. PUC ಆಗಿ D.Ed ಆಗಿರಬೇಕು. PUCಯಲ್ಲಿ 50% ಕಂಪಲ್ಸರಿ ಆಗಿರಬೇಕು. ಓಕೆ, ಅಥವಾ PUCಯಲ್ಲಿ 50% ಕಂಪಲ್ಸರಿ. ಮತ್ತು 4 ವರ್ಷಗಳ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ D.Ed, ಅಥವಾ D.Ed ಅಡ್ಮಿಷನ್ ಆಗಿರೋರು ಕೂಡ ಹಾಕ್ಬೋದು ಸ್ನೇಹಿತರೆ. ಕಂಪ್ಲೀಟ್ ಆಗಿರೋರು ಹಾಕ್ಬೋದು, ಅಡ್ಮಿಷನ್ ಆಗಿರೋರು ಕೂಡ ಹಾಕ್ಬೋದು. ಒಳ್ಳೆ ಆಪರ್ಚುನಿಟಿ ಅಲ್ವಾ? ಮತ್ತು PUCಯಲ್ಲಿ 50%. ಡಿಪ್ಲೊಮಾ 2 ಇಯರ್ಸ್ ಡಿಪ್ಲೊಮಾ ಎಜುಕೇಷನ್ ನೋಡಿ, ಸ್ಪೆಷಲ್ ಎಜುಕೇಷನಲ್ಲಿ
ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಮಾಡ್ತಾ ಇರೋರು ಅಥವಾ ಅಡ್ಮಿಷನ್ ಆಗಿರೋರು ಕೂಡ ಹಾಕ್ಬೋದು. ಇನ್ನು ಡಿಗ್ರಿನಲ್ಲಿ 50% ಡಿ ಎಡ್ ಮಾಡಿರೋರು ಕೂಡ ಹಾಕ್ಬೋದು. ಡಿಗ್ರಿನಲ್ಲಿ 50% ಬಿ ಎಡ್ ಆಗಿರೋರು ಕೂಡ ಹಾಕ್ಬೋದು ಸ್ನೇಹಿತರೆ. ನೋಡಿ, ಒಂದು ಡಿಗ್ರಿ ಮಾಡಿ ಡಿ ಎಡ್ ಮಾಡಿದ್ರು ಹಾಕ್ರಿ, ಡಿಗ್ರಿ ಮಾಡಿ ಬಿ ಎಡ್ ಮಾಡಿದ್ರು ಕೂಡ ಹಾಕಿ ಪೇಪರ್ 1ಗೆ. ಇನ್ನು ಪೇಪರ್ 2ಗೆ ಸ್ನೇಹಿತರೆ, ಇದು 6ನೇ ತರಗತಿಯಿಂದ 8ನೇ ತರಗತಿವರೆಗೂ ನೀವು ಟೀಚ್ ಮಾಡ್ಬೋದು. ಡಿಗ್ರಿಯಲ್ಲಿ 50% ಆಗಿರಬೇಕು, ಓಕೆನಾ. ಮತ್ತು 2 ಇಯರ್ಸ್ದು ಡಿ ಎಡ್ ಆಗಿರಬೇಕು ಸ್ನೇಹಿತರೆ. ಇದು ಅಷ್ಟೇ, ಪ್ರವೇಶ ಪಡೆದಿದ್ರು ಕೂಡ ಹಾಕ್ಬೋದು. ಮತ್ತು ಇಲ್ಲಿ ಡಿಗ್ರಿಯಲ್ಲಿ 50% ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಅಥವಾ ಬಿ ಎಡ್ ಪ್ರವೇಶ ಪಡೆದಿದ್ರು ಆಗುತ್ತೆ. ಪಿ ಯು ಸಿಯಲ್ಲಿ 50% ತೆಗೆದು ನೋಡಿ, ಇದೊಂದು ಕೋರ್ಸ್ ಇದೆ ಬಿ ಎಡ್ BELED ಅಂತ ನೋಡಿ, ಇದೊಂದು ಕೋರ್ಸು. ಈ ಒಂದು ಕೋರ್ಸ್ಗೂ ಪ್ರವೇಶ ಪಡೆದಿದ್ರು ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಡಿಗ್ರಿಯಲ್ಲಿ 50% ಸ್ಪೆಷಲ್ ಎಜುಕೇಷನ್ನು ಬಿ ಎಡ್, ಅದು ಕೂಡ ಕಂಪ್ಲೀಟು ಅಥವಾ ಅಡ್ಮಿಷನ್ ತೊಗೊಂಡಿರೋರು ಕೂಡ ಹಾಕ್ಬೋದು. ಪೇಪರ್ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಮಾತ್ರ, ಪೇಪರ್ 2 6ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಮಾತ್ರ. ಇನ್ನು ನಿಮಗೆ ಸಿಲೆಬಸ್ ನೋಡೋದಾದರೆ ಪೇಪರ್ 1ನಲ್ಲಿ ಕನ್ನಡ ಭಾಷೆ ಕನ್ನಡ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ, ತೆಲುಗು, ಹಿಂದಿ, ಉರ್ದು ಆ ಥರ ಇರುತ್ತೆ. ಡಿಫ್ರೆಂಟ್ ಅವ್ರವ್ರ ಲ್ಯಾಂಗ್ವೇಜ್ ಯಾವುದೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ 2 ಕೂಡ ನಿಮ್ಗೆ ಗೊತ್ತಿರುತ್ತೆ, ಇಂಗ್ಲೀಷ್ ಆಗಿರ್ಬೋದು. ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು, ಕನ್ನಡ, ಇಂಗ್ಲೀಷು, ಉರ್ದು, ತೆಲುಗು, ಮರಾಠಿ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದು ಯಾವ್ದು ಬೇಕು. ಬಟ್ ನಾವು ಹೇಳೋದಾದರೆ ಇಲ್ಲಿ ಕನ್ನಡ, ಇಲ್ಲಿ ಇಂಗ್ಲೀಷು, ಓಕೆನಾ, ಇಂಗ್ಲೀಷು ಕಾಮನ್ ಆಗಿ. ಇನ್ನು ಬೇರೆ ಲ್ಯಾಂಗ್ವೇಜವರೆಲ್ಲ ಇರ್ತಾರೆ, ಅವರು ನಿಮಗೆ ಅನ್ವಯವಾಗಿರೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸೈಕಾಲಜಿ ಇರುತ್ತೆ, ಸೈಕಾಲಜಿ 30 ಮಾರ್ಕ್ಸ್ ಇರುತ್ತೆ. ಮ್ಯಾಥ್ಸ್ 30 ಮಾರ್ಕ್ಸ್ ಇರುತ್ತೆ. ಎನ್ವಿರಾನ್ಮೆಂಟಲ್ ಸೈನ್ಸ್ 30 ಮಾರ್ಕ್ಸ್ ಇರುತ್ತೆ, ಓಕೆನಾ. ಇನ್ನು ಸೋಷಿಯಲ್ ಸೈನ್ಸು, ಇದು ಯಾರಿಗೆ, ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ, ಓಕೆನಾ. ಇದನ್ನೆಲ್ಲ ಕ್ಲಿಕ್ ಮಾಡೋಕೆ ಹೋಗಬೇಡಿ, ಇದು ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ. ಟೋಟಲು 150 ಮಾರ್ಕ್ಸ್ ಇಲ್ಲಿಗಾಗುತ್ತೆ, ಓಕೆನಾ, 150 ಮಾರ್ಕ್ಸು. ಪೇಪರ್ 2 ನೋಡೋದಾದರೆ ಸ್ನೇಹಿತರೆ, 6ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ನೀವು ಟೀಚ್ ಮಾಡ್ಬೋದು. ಇದು 2.5 ಅವರ್. ಇಲ್ಲೂ ಅಷ್ಟೇ ಸೇಮ್, ನಾನು ಮೇಲೆ ಹೇಳಿದಾಗ ಕನ್ನಡ, ಇಂಗ್ಲೀಷು, ಏನಾ. ಇಲ್ಲಿ ಸೈಕಾಲಜಿ ಇರುತ್ತೆ. ಇಲ್ಲಿ ಮ್ಯಾಥ್ಸ್ ಟೀಚರು ಅಥವಾ ಸೈನ್ಸ್ ಟೀಚರು ಅವರು ಈ ಒಂದು ಪೇಪರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಆಪ್ಷನಲ್ಲಿ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸೋಷಿಯಲ್ ಸೈನ್ಸ್ ಯಾರು, ಈಗ ಸೋಷಿಯಲ್ ಸೈನ್ಸ್ ಯಾರು ಟೀಚ್ ಮಾಡ್ತೀರಾ, ಈ ಆರ್ಟ್ಸ್ ಓದಿರ್ತೀರಲ್ವಾ, BA B.Ed ಅವರೆಲ್ಲ ನೀವು ಸೋಷಿಯಲ್ ಸೈನ್ಸ್ಗೆ ಎಲಿಜಿಬಲ್ ಇರ್ತೀರಾ, ಓಕೆನಾ. ಈ ಒಂದು 60 ಮಾರ್ಕ್ಸ್ಗೆ ಇರುತ್ತೆ ಸ್ನೇಹಿತರೆ. ಇನ್ನೂ ಇಂಪಾರ್ಟೆಂಟ್ ವಿಷಯ ನೋಡೋದಾದರೆ, ಇಲ್ಲಿದೆ ನೋಡಿ ಸ್ನೇಹಿತರೆ. ನೋಡಿ, 15/4/2024 15/5/2024 ಅರ್ಜಿಯನ್ನು ಕರೆದಿರ್ತಾರೆ. ಅಷ್ಟರೊಳಗಡೆ ನೀವು ಅರ್ಜಿನ ಹಾಕ್ಕೊಳ್ಳಿ. ಫೀಸ್ ಪೇಮೆಂಟು 16ನೇ ತಾರೀಕು ಲಾಸ್ಟ್ ಡೇಟು, ಮೇ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಹಾಲ್ ಟಿಕೆಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೇಟ್ ಕೂಡ ಕೊಟ್ಟಿದ್ದಾರೆ, 20 ಜೂನ್ 2024 29ನೇ ತಾರೀಕುವರೆಗೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ನಿಮಗೆಲ್ಲ ಗೊತ್ತಿರೋಕ್ಕೆ ಸಂಡೇ 30ನೇ ತಾರೀಕು, ಜೂನ್ 30 ಎಕ್ಸಾಮ್ ಇರುತ್ತೆ. ಪರೀಕ್ಷಾ ಕೇಂದ್ರಗಳು ಕೂಡ ಅವ್ರು ನಿಮಗೆ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಲ್ಲಿ ನೀವು ಟಿಕ್ ಮಾಡಬೇಕು, ತುಂಬ ಇಂಪಾರ್ಟೆಂಟು, ಓಕೆನಾ. ಇದು ಟೈಮಿಂಗ್ಸು, ಪರೀಕ್ಷಾ ಒಂದು ವೇಳೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಇನ್ನು ಸ್ವಲ್ಪ ಮಾಹಿತಿ ಕೊಡೋದಾದರೆ ಏನಪ್ಪ ಅಂತಂದರೆ, ವೆರಿ ಸಿಂಪಲ್ ಸ್ನೇಹಿತರೆ. ನೀವು ಕಂಪ್ಲೀಟು ಪೇಪರ್ 1ಗೆ ನೀವು ಬರೀಬೇಕು ಅಂತಂದರೆ 1ರಿಂದ 5ನೇ ಕ್ಲಾಸು ತನಕ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ಓದ್ಕೊಳ್ಳಿ, ಏನಾ. ನಿಮ್ಮ ಸಬ್ಜೆಕ್ಟ್ಗಳ ಟೆಕ್ಸ್ಟ್ ಬುಕ್ಸನ್ನು ಓದ್ಕೊಳ್ಳಿ, ಏನಾ. ಇನ್ನು ಪೇಪರ್ 2ನಲ್ಲಿ 8ರಿಂದ 10ನೇ ತಾರೀಕು 10ನೇ ಒಂದು ಕ್ಲಾಸ್ ತನಕ, 8ರಿಂದ 10ನೇ ತರಗತಿ ತನಕ ನೀವು ಸೋಷಿಯಲ್ ಸಬ್ಜೆಕ್ಟ್ ಇರೋರು ಸೋಷಿಯಲ್ ಬುಕ್ಕನ್ನು ಓದಿ, ಸೈನ್ಸ್ ಇರೋರು ಸೈನ್ಸ್ ಬುಕ್ಗಳನ್ನು ಓದಿ, ಇನ್ನು ಮ್ಯಾಥ್ಸ್ ಇರೋರು ಮ್ಯಾಥ್ಸ್ ಕಂಪ್ಲೀಟ್ ಬುಕ್ಸ್ಗಳನ್ನು 3 ಕ್ಲಾಸ್ ಬುಕ್ಕನ್ನು ಓದ್ಕೊಳ್ಳಿ. ಟೆಟ್ 100% ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ. ಬುಕ್ಕಲ್ಲಿರೋದು ಬಿಟ್ಟು ಬೇರೆ ಏನು ಕೊಟ್ಟಿರಲ್ಲ, ತುಂಬ ಈಸಿ ಇರುತ್ತೆ. ನಾನು ಕೂಡ ಟೆಟ್ ಎಕ್ಸಾಮ್ ಬರೆದಿದ್ದೀನಿ. ನನ್ನ ಪೇಪರ್ 1 ಕೂಡ ಕ್ವಾಲಿಫೈ ಆಗಿದೆ, ಪೇಪರ್ 2 ಕೂಡ ಕ್ವಾಲಿಫೈ ಆಗಿದೆ. ಪೇಪರ್ 2ನಲ್ಲಿ 109 ಬಂದಿದೆ ನಂದು. ಸೊ ಅದಕ್ಕೆ ನನ್ನ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ತುಂಬ ಈಸಿ ಇರುತ್ತೆ ಸ್ನೇಹಿತರೆ ಟೆಟ್ ಎಕ್ಸಾಮು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಬಟ್ ಬುಕ್ಸು 8th
ಕಷ್ಟ ಇದೆ. ಇನ್ನು ಸೈಕಾಲಜಿ ಅಂತೂ ಮಕ್ಕಳ ಬಗ್ಗೆ ಕೇಳಿರ್ತಾರೆ. ಮಕ್ಕಳು ಯಾವ ರೀತಿ ಕ್ಲಾಸಲ್ಲಿ ಬಿಹೇವ್ ಮಾಡ್ತಾರೆ, ಅವರ ಒಂದು ಕ್ಯಾರೆಕ್ಟರ್ ಏನು, ಅವರು ಯಾವ ರೀತಿ ಪಾಠ ಕಲಿತಾರೆ, ಅವ್ರಿಗೆ ನಾವು ಯಾವ ಥರ ಪಾಠ ಹೇಳ್ಕೊಡ್ಬೇಕು, ಎಲ್ಲ ಇದೇ ಇರುತ್ತೆ ಸ್ನೇಹಿತರೆ. ಕ್ಲಾಸ್ ರೂಮ್ ಟೀಚಿಂಗ್ ಓವರಾಲ್ ಸ್ಕೂಲಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ ಬಗ್ಗೆ ಸೈಕಾಲಜಿ ಒಂದು ಕ್ವಶನ್ಸ್ ಇರ್ತವೆ. ಇನ್ನು ಕನ್ನಡ ಇಂಗ್ಲೀಷ್ ಅಂತೂ ತುಂಬ ಡೆಡ್ ಈಸಿ ಇರುತ್ತೆ ಸ್ನೇಹಿತರೆ. ಎಲ್ಲ ಪ್ಯಾಸೇಜ್ ಎಲ್ಲ ನೀವು ಕ್ಲಿಯರ್ ಮಾಡ್ಬಿಡ್ಬೋದು, ಅಷ್ಟು ಈಸಿ ಇರುತ್ತೆ, ತುಂಬ ಈಸಿ ಇರುತ್ತೆ. ಓಕೆನಾ? ಕನ್ನಡ ಇಂಗ್ಲೀಷು 60 ಮಾರ್ಕ್ಸು 30 ಮಾರ್ಕ್ಸಲ್ಲಿ ಏನಿಲ್ಲ ಅಂದ್ರೂ 55 ಮಾರ್ಕ್ಸು ಗ್ಯಾರಂಟಿ ಹೊಡಿಬೋದು ಸ್ನೇಹಿತರೆ, ಅಷ್ಟು ಈಸಿ ಇರುತ್ತೆ. ತಲೆನೇ ಕೆಡಿಸ್ಕೊಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಫೀಸನ್ನು ಕಟ್ಟಿ ಯಾರೂ ಮರಿಬೇಡಿ. ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು.